ಯಪ್ಪ ಥರ ಇದೆ. ಬರೀ ಕಾಫಿ ಮತ್ತೆ ಲಸ್ಸಿ ಹಾಕೋಣ, ಮಸಾಲೆ ಬೇಡ. ಯಾಕೋ ಇದೇ ಫಸ್ಟ್ ಟೈಮ್ ಈ ಥರ ತಿಂತಾ ಇದ್ದೀನಿ ಇಷ್ಟು ಹೊಲ್ಸಾಗಿ. ಬಟ್ ನಿಜವಾಗ್ಲೂ ವಿಯರ್ಡ್ ಅಂದರೆ ಇದೇ ಅರ್ಥ. ಕಾಫಿ ಲಸ್ಸಿ ಪಾನಿಪುರಿ ಸೈದ್ ಕಾಂಬಿನೇಷನ್ ಮಾಡಿಬಿಟ್ಟ. ಆ ಗ್ರೇಪ್ಸ್ ಜ್ಯೂಸ್ಗೂ ಆ ಪಪ್ಸ್ಗೂ ಈಗಲೇ ನನಗೆ ಹೊಟ್ಟೆ ತೊಳಸ್ತಾ ಇದೆ. ಇದು ಆರೆಂಜ್ ಕಲರ್ ಕೊಡಿ. ಯಪ್ಪ ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಇವತ್ತು ನನ್ನ ಫ್ರೆಂಡ್ ಬಂದಿದ್ದಾನೆ. ಸುಮ್ಮನೆ ಬಂದಿಲ್ಲ, ಒಂದು ಚಾಲೆಂಜ್ ತಗೊಬಂದಿದ್ದಾನೆ. ಬ್ರೋ ಈ ಚಾಲೆಂಜ್ ಮಾಡೋಣ ಅಂತ. ಯಾವುದದು? ವಿಯರ್ಡ್ ಫುಡ್ ಕಾಂಬಿನೇಷನ್ ಬ್ರೋ. ವಿಯರ್ಡ್ ಫುಡ್ ಕಾಂಬಿನೇಷನ್ ಅಂತೆ. ಅಂದರೆ ಅವ್ನು ಹೇಳೋ ಕಾಂಬಿನೇಷನ್ನ ಎಲ್ಲ ಫುಡ್ಸ್ಗಳನ್ನ ಮಿಕ್ಸ್ ಮಾಡಿ ಅವ್ನು ನನಗೊಂದು ಕಾಂಬಿನೇಷನ್ ಮಾಡಿಕೊಡ್ತಾನೆ. ಅಂದರೆ ಲೈಕ್ ಒಂದು 5 ಫುಡ್ಡು. ಯಾವ ಥರ ಅಂದರೆ ಇವಾಗ ಪಕೋಡ, ಜಾಮೂನು, ಅದಕ್ಕೆ ಹಾಲು ಅಥವಾ ಐಸ್ ಕ್ರೀಮು ಅಥವಾ ಸಂವಾಟ್ ಬೇರೆ ಬೇರೆ ಏನೇನೋ ಅವ್ನಿಗೆ ಏನು ಅನಿಸುತ್ತೆ ಆ ಐಟಮ್ಸ್ಗಳನ್ನೆಲ್ಲ ಮಿಕ್ಸ್ ಮಾಡಿ ನಾನು ಕೊಡ್ತಾನೆ. ಅದನ್ನು ನಾನು ತಿನ್ನಬೇಕು. ಎಕ್ಸಾಕ್ಟ್ಲಿ, ನನಗನ್ಸಿದ್ದು ನೀವು ತಿನ್ನಬೇಕು, ನಿಮಗೆ ಅನ್ಸಿದಲ್ಲ. ಇವ್ನು ಯಾವ ಥರ ಚಾಲೆಂಜ್ ಕೊಡ್ತಾನೆ ಅನ್ನೋದ್ರ ಮೇಲೆ ನಾನು ಇವ್ನಿಗೆ ಚಾಲೆಂಜ್ ಕೊಡ್ತೀನಿ. ಅಂದರೆ ಇದೊಂಥರ ರಿವೆಂಜಾ, ನಾನು ಯಾವ ಲೆವೆಲ್ ಆಫ್ ಡಿಫಿಕಲ್ಟಿ ಕೊಡ್ತೀನಿ ಆ ಲೆವೆಲಿಗೆ ಕೊಡ್ತೀನಿ ಅಂತ. ಆ ಥರ. ಓಕೆ, 2 ರೌಂಡ್ಸ್ ಮಾಡೋಣ ಡಾರ್ಲಿಂಗ್ಸ್. 2 ರೌಂಡ್ಸ್. ಈಗ ನಿನ್ನ 2 ಸಲ ಹೇಳು, ನಾನು ನಿಂಗೆ 2 ಸಲ ಹೇಳ್ತೀನಿ. ಸಾಕು ಡಾರ್ಲಿಂಗ್ಸ್, ಇಲ್ಲಾಂದರೆ ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ. ಆ್ಯಕ್ಚುಲಿ ನಾನೊಂದು ಐಡಿಯಾ ಇಟ್ಕೊಂಡಿದ್ದೀನಿ ಡಾರ್ಲಿಂಗ್ಸ್. ಪಾನಿಪುರಿಗೆ ಕಾಫಿ ಹಾಕಿ ಕೊಟ್ಬಿಡೋಣ ಅವನಿಗೆ. ಹೆಂಗಿದೆ ಐಡಿಯಾ? ಪಾನಿಪುರಿಗೆ ಕಾಫಿ. ಲೆಟ್ಸ್ ಡೂ ಇಟ್. ಹೋಗೋಣ? ಹಾಂ, ಓಕೆ ಹೋಗೋಣ. ಡನ್. ನೋಡಿ ಮಾಡಿ ಮಿಕ್ಸ್ ಮಾಡೋ. ನಾನು ಸ್ವಲ್ಪ ಡೀಸೆಂಟ್. ಮೊದಲೇ ನಾನು ವೆಜ್ಜು, ನಾನ್ ವೆಜ್ ಎಲ್ಲ ತಿನ್ನಲ್ಲ. ಡೀಸೆಂಟಿಗೆ ಡೀಸೆಂಟ್ರಿ ಆಗಬಾರ್ದು ಅಂತನಾ? ಏನಪ್ಪ ನೋಡ ನೀಟಾಗಿ ಕೊಡು ಅಷ್ಟೇ. ಅದು ಇದು ಆಳು ಮೂಳು ಅಂತ ಏನೇ ನಮ್ಮ ಇವದೋಪು ಮಾಡ್ಬಿಟ್ಟು ಆಮೇಲೆ ಮುದ್ದೆಗೆ ಟೀ ಹಾಕ್ಬಿಟ್ಟು ತಿನ್ನಿ ಬ್ರೋ, ಆ ಥರ ಎಲ್ಲ ಮಾಡ್ಬೇಡ ಪ್ಲೀಸ್. ಮುದ್ದೆಗೆ ಟೀ ಅದು ಆಲ್ರೆಡಿ ಆಗಿದೆ ಅಲ್ಲ ಬ್ರೋ, ಅದು ಓಲ್ಡ್ ಫ್ಯಾಷನ್ ಆಯಿತು. ಏನಾದ್ರು ನೀವು ಸ್ವಲ್ಪ ಕಾಂಬಿನೇಷನ್ಸ್ ಇದೆ ನೋಡ್ಕೊಂಡು ಬಂದಿದ್ದೀನಿ ಅಲ್ಲಿ ಇಲ್ಲಿ ಅಂತ. ಹಾಂ ಹಾಂ ಹಾಂ, ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ಫಸ್ಟ್ ಎಲ್ಲಿ ಹೋಗೋಣ? ಫಸ್ಟು ಬೇಕ್ರಿ. ಬೇಕ್ರಿನಾ? ನೀವು ಎಲ್ಲಿ ಕರ್ಕೊಂಡು ಹೋಗ್ತೀರ ಅದೇ ಬೇಕ್ರಿ. ಓಕೆ, ಫಸ್ಟ್ ಇವಾಗ ನನ್ಗೆ ನಿನ್ಗೆ ಅವ್ನು ಕೆಲಸ ಮಾಡಿ ನೀವು ಮಾಡಬೇಕು. ಐ ಮೀನ್ ನಾನು ಹೇಳ್ತೀನಿ, ಅವ್ರು ತಿಂತಾರೆ. ಹೌದಾ? ಬೇಕ್ರಿನಾ? ಹಾಂ ಆಯ್ತು ಹೋಗಪ್ಪ, ಹೆಂಗೋ ಬೆಸ್ಟ್ ಅನ್ಸುತ್ತೆ. ಕಾಫಿ ಟೀ ಎಲ್ಲ ಗೊತ್ತಲ್ಲ ಹೇಗಿರುತ್ತೆ ಅಂತ ನೋಡಿ, ಹೆಂಗೆ ಕೊಡ್ತೀನಿ ಅಂತ ನೋಡಿ. ಏನೇನು ಹೇಳ್ತಾನೆ ಗೊತ್ತಾಗ್ತಲ್ವಲ್ಲ. ಇದು ಯಾವುದು ಆ ಥರ ಅಸಹ್ಯದ್ದು, ಅಂದರೆ ಅಸಹ್ಯ ಕಾಂಬಿನೇಷನ್ ಮಾಡೋಕ್ಕಂತೂ ಆಗಲ್ಲ. ಒಂದು ಪ್ಲೇಟಲ್ಲಿ 3 ಫುಡ್ ಹೇಳ್ತೀನಿ, ಅದು ಒಂದೇ ಪ್ಲೇಟಲ್ಲಿ ಹಾಕಿ ಕೊಡಬೇಕು. ಒಂದೊಂದು ಪೀಸ್ ಹಾಕಿ. ಒಂದು ಸೆಕೆಂಡ್. ಯಪ್ಪ ಹೆಂಗೆ ಹೇಳ್ತಾನೋ ಏನು ಕತೆನೋ. ಹೇಳು ಬೇಗ. ಅದೇ ನೋಡ್ತೀನಿ. ಇದು ಆರೆಂಜ್ ಕಲರ್ ಕೊಡಿ. ಅಯ್ಯೋ ಮುದ್ದೇಲಾಗ ಆ ಥರ ಕೇಕ್ ಇಷ್ಟ ಇಲ್ಲ ಕಡೋ. ಆರೆಂಜ್ ಒಂದು ಪೀಸು. ದೇವರಣ್ಣ ಅದು ಯಾವ ಫ್ಲೇವರ್ ಅಂತ ಇದು ಗೊತ್ತಿಲ್ಲ, ಲೈಫ್ ಟೈಮಲ್ಲಿ ತಿಂದಿಲ್ಲ. ಆ್ಯಕ್ಚುಲಿ ಆ ಥರ ಕೇಕ್ಸ್ ಇಷ್ಟ ಇಲ್ಲ ಡಾರ್ಲಿಂಗ್ಸ್. ನಿಜವಾಗ್ಲೂ ನನಗೆ ಈ ಕಲರ್ ಕೇಕ್ ನಾನು ಲೈಫಲ್ಲೇ ತಿಂದಿಲ್ಲ. ಅಂದರೆ ಚಿಕ್ಕ ವಯಸ್ಸಲ್ಲಿ ತಿಂದಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಪರ್ಸ್ನಲಿ ಇವಾಗ ಆ ಥರ ಇಷ್ಟ ಆಗಲ್ಲ. ನೀವು ಇದನ್ನು ಕುಡ್ದಿದ್ದೀರಾ? ಯಾವುದು? ಲಸ್ಸಿ ಕುಡ್ದಿದ್ದೀರಾ? ಏನು ಆ ಕೇಕಿಗೆ ಲಸ್ಸಿ ಮಿಕ್ಸ್ ಮಾಡ್ಕೊ ಅಂತಾನ? ಅಲ್ಲ, ನೋಡೋಣ ಏನಾಗುತ್ತೆ ಅಂತ. ಅಣ್ಣ ಒಂದು ಪೀಸ್ ಕೇಕ್. ಯಪ್ಪ ಸಿ, ಅದು ಲಸ್ಸಿ ಸಪ್ರೇಟಾಗೆ ಕೊಡಿ. ಇದೊಂದು ಪ್ಲೇಟಲ್ಲ. ಹಾಂ ಅದೇ ಸಪ್ರೇಟ್. ಏನೋ ಮನೆ ಹಾಳ ಅಲ್ಲ ಬ್ರೋ. ಯಪ್ಪ ಡಾರ್ಲಿಂಗ್ಸ್ ವಾಪ. ಅಲ್ಲ, ಗ್ರೇಪ್ ಜ್ಯೂಸು ಒಳ್ಳೇದಂತ ಆರೋಗ್ಯಕ್ಕೆ. ಗ್ರೇಪ್ಸ್ ಬ್ರೋ, ಫ್ರೂಟ್ಸ್. ಅಯ್ಯಯ್ಯೋ, ಕಲ್ಸ್ಕೊಂಡು ತಿನ್ನು ಅಂತ ಅಂದರೆ ಹೋದರೆ ಸಾಕಪ್ಪ. ಅಸಹ್ಯ. ಒಂದು ಚೂಚೂರು ಹಂಗಂಗೆ ಮಿಕ್ಸ್ ಮಾಡ್ಕೊಂಡು ಬೇಕಾದ್ರೆ ತಿನ್ಬಿಡೋಣ ಬ್ರೋ. ಇದನ್ನೆಲ್ಲ ಕಲಿಸ್ಕೊಂಡು ತಿನ್ನಿ ಅಂದರೆ ಹೋಗ್ಬಿಡ್ತೀನಿ ನಾನು. ತರ್ತಾವ್ ನೋಡಿ ಅಲ್ಲಿ. ಶಿವೋ ಯಪ್ಪ. ಜ್ಯೂಸ್ 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 ಬ್ರೋ. ಚಾಲೆಂಜ್ ಇದಿಲ್ಲ ಬ್ರೋ, ಇನ್ನೂ ಚಾಲೆಂಜ್ ಇದೆ. ಆ ದೊಡ್ಡಣ್ಣವ್ರು ಮಾಡಿದ್ರಲ್ಲ, ಹಂಗೆ ಮಾಡಿ ತೋರಿಸ್ಲಾ? ಕೊಡಿ. ಅದನ್ನ ಓಪನ್ ಮಾಡಿ ಮಧ್ಯದಲ್ಲಿ ಕಚ್ಬಿಡ್ಬೇಡಿ, ಅದನ್ನು ಓಪನ್ ಮಾಡಿ ಮಧ್ಯದಲ್ಲಿ. ಲವ್ ಮಚ, ಅಸಹ್ಯಕ್ಕೆ ಅಸಹ್ಯ ಮಾಡ್ತಾ ಇದೆಯಲ್ಲೇ ನೀನು ಸೀರಿಯಸ್ ಆಗಿ. ಅಲ್ಲ, ಓಪನ್ ಮಾಡಿ. ಅದು ಪಲ್ಯ ನೋಡಿ, ಅದು ತುಂಬ ಬಿಸಿ ಬಿಸಿ ಇರುತ್ತೆ ಅನ್ಸುತ್ತೆ, ಹೊಟ್ಟೆ ಪ್ರಾಬ್ಲಮ್ ಆಗ್ಬೋದು. ಸೊ ಕೋಲ್ಡ್ ಗ್ರೇಪ್ಸ್ ಹಾಕ್ಸ್ಕೊತೀರ ಒಂದು ಸ್ವಲ್ಪ ಒಳಗೆ ಇದ್ರೊಳಗೆ. ಹಾಂ, ಇವಾಗ ಹೊಟ್ಟೆ ಒಳಗೆ ಫಸ್ಟ್ ಪಪ್ಸ್ ತಿಂದು ಗ್ರೇಪ್ ಜ್ಯೂಸ್ ಕುಡಿದ್ರೆ ಎಲ್ಲ ಹೊಟ್ಟೆ ಒಳಗೆ ಮಿಕ್ಸ್ ಆಗಲ್ವಾ? ಸೊ ಇಲ್ಲೇ ಮಿಕ್ಸ್ ಆಗಿಬಿಡ್ಲಿ ಅಲ್ವಾ? ಲಾಜಿಕ್. ಯಾ, ಆಮೇಲೆ ಏನೇನೋ ಮಿಕ್ಸ್ ಆಗ್ತಿದ್ದು ಹೊಟ್ಟೆ ಕೆಡ್ಸ್ಬಿಟ್ಟು ಕಣ. ಏನಾಗಲ್ಲ ಬ್ರೋ, ನಿಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ ಇಷ್ಟಾದರೂ ಹೋಲ್ಡ್ ಮಾಡಿ. ಇವಾಗ ಅಸಹ್ಯ ಆಗಿದೆ ಇದು. ಸೀರಿಯಸ್ ಆಗಿ ಒಂಚೂರು ಕೇಕ್. ಯಾರಾದ್ರೂ ಪಪ್ಸ್ಗೆ ಹಂಗೆ ಗ್ರೇಪ್ ಜ್ಯೂಸ್ ಹಾಕೋತಾರೆ ಏನು? ಲೋ ಚೀ, ಅಸಹ್ಯದ ಕಾಂಬಿನೇಷನ್ ಮಾಡ್ಬಿಟ್ಟ. ಆ ಗ್ರೇಪ್ಸ್ ಜ್ಯೂಸ್ಗೂ ಆ ಪಪ್ಸ್ಗೂ ಈಗಲೇ ನನಗೆ ಹೊಟ್ಟೆ ತೊಳಸ್ತಾ ಇದೆ. ಅಲ್ಲ,
Okay, ಇವಾಗ ಏನು ಅವಣ್ಣ ನೋಡಿದ್ರ ನೀವು ನಾವು ಮಿಕ್ಸ್ ಮಾಡುವಾಗ. ಯಪ್ಪ ಸರಿ ಇವಾಗ ಏನು ಹೇಳು. ಬ್ರೋ ಕೇಕು, ಕೇಕ್ ಒಂಚೂರು ಮೇಲ್ಗಡೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳಿ ಬ್ರೋ. ಲವ್ ಅಸಹ್ಯ ನನ್ನ ಮಗನೇ. ಅದು ಕೆಳಗಡೆದಲ್ಲ, ಕ್ರೀಮು ಲವ್ ಬ್ರೋ, ಕ್ರೀಮ್ ಬ್ರೋ. ಕ್ರೀಮ್ ನಂಗೆ ಆಗ್ತಾ ಇಲ್ಲ. ಚು ಏನೋ ಮಚ್ಚ ಅದು ಕಾಂಬಿನೇಷನು. ಇರಿ ಒಂದ್ ನಿಮಿಷ. ಲೋ ಒದ್ದೆ ಆಗ್ತಾ ಇತ್ತು ಕಣೋ ಜ್ಯೂಸು. ಅಲ್ಲ ನೋಡ್ತಾವ್ರೆ ನನ್ಗೆ ಹೊಟ್ಟೆ ತೊಳಸ್ತೈತೆ. ಅಲ್ಲ ಕ್ರೀಮ್ ಏನು ಅಷ್ಟೇ ಹಾಕೊಂಡಿರ, ಒಂದ್ ಸ್ವಲ್ಪ ಹಾಕೊಳ್ಳಿ ಬ್ರೋ, ಇನ್ನೂ ಸ್ವಲ್ಪ. ಸೀರಿಯಸ್ ಆಗಿ ಇವು ಬ್ರೋ ಅಲ್ಲಿ ಇಷ್ಟೇ ಹಾಕೊಂಡ್ರೆ ಕಾಂಬಿನೇಷನ್ ಸಾಕು ಬಿಡಲ್ಲ. ನೀವು ಒಪ್ಕೊಂಡಿರ್ತಾನೆ ಚಾಲೆಂಜ್ ಮಾಡ್ತೀನಿ ಅಂತ ಯೂಟ್ಯೂಬ್ ನಿಮ್ಮ ಸಬ್ಸ್ಕ್ರೈಬರ್ಸಿಗೋಸ್ಕರ ಸಾಕದು ಸಾಕ ಅಂತ. ಓಕೆ ಇವಾಗ ಓಕೆ, ಸ್ವಲ್ಪ ಓಕೆ ಅಲ್ಲ, ಸ್ವಲ್ಪ ಓಕೆ ಫುಲ್ಲೇ ಓಕೆ. ಹಾಂ ಕಮಾನ್ ಕ್ಲೋಸ್. ಓಕೆ ಡಾರ್ಲಿಂಗ್ಸ್, ಇದೇ ಫಸ್ಟ್ ಟೈಮ್ ಈ ಥರ ತಿಂತಾ ಇದ್ದೀನಿ ಇಷ್ಟು ಹೊಲಸಾಗಿ. ಗ್ರೇಪ್ ಜ್ಯೂಸು, ಪಪ್ಸು, ಕೇಕು, ಕ್ರೀಮು ಅಂತೆಲ್ಲ ನೋಡೋಣ. ವಾವ ನಿಜವಾಗ್ಲೂ ಅಷ್ಟೇ ಹೋಗೈತೆ. ಗ್ರೇಪ್ ಜ್ಯೂಸ್ ಏನು ಗೊತ್ತಾ, ವೈನ್ ಥರ ಕೊಳ್ತೋ ಥರ ಇದೆ. ಮೊದಲೇ ತರಕಾರಿ, ಆಮೇಲೆ ಆ ಕ್ರೀಮು. ನೋಡಿ ಅಲ್ಲಿ ಬರ್ರೆ ಪಪ್ಪು ತಿಂದಿದ್ದೀರಾ ನೀವು, ಇನ್ನ ತೆಂಡ್ರು ಕ್ರೀಮೇ ತಿಂದಿಲ್ಲ. ಇಲ್ಲಿ ಕ್ರೀಮ್ ಕಟ್ಟಾಗಿಲ್ವನ ಇಲ್ಲಿ, ಏನೋ ಇದು ಚೂರು ಜ್ಯೂಸ್ ಹಾಕೊಂಬಿಡಿ. ಮತ್ತೆ ಅದು ಹ್ಯಾವ್ ಇಟ್ ನೌ, ಕಮಾನ್ ಯು ಕ್ಯಾನ್ ಡೂ ಇಟ್. ಸ್ಟಾರ್ ದೇವ್ರನ್ನ ಅದಕ್ಕೆ ಇರ್ಲಿ ಕಮಾನ್ ಆಯ್ತು. ಸೋತೆ ಅನ್ಕೊಬಿಡ್ತೀನಿ ಮಚ್ಚ, ನಿಜ ಇದು. ಲಾಸ್ಟ್ ಬೈಟ್ ಹೌದು. ಏನು ಗೊತ್ತಾ, ವೈನ್ ಟೇಸ್ಟ್ ಕೊಡ್ತೈತೆ, ಒಂದು ಕೊಳ್ತೋಗಿರೋ ಥರ. ಲಸ್ಸಿ ಇದ್ದಿದ್ರೆ ಯೂಸ್ ಆಗ್ತಿತ್ತು ಅನ್ಸಿತ್ತ. ಓಕೆನಾ, ಫುಲ್ ತಿನ್ನಕ್ಕಾಗಲ್ವಾ? ಎಂಡ್ ಮಾಡೋಣ ಫುಲ್ ತಿನ್ನಕ್ಕಾಗಲ್ಲ, ಸೀರಿಯಸ್ ಆಗಿ ಫುಲ್ ತಿನ್ನಕ್ಕಾಗಲ್ಲ ಅಂತಿದ್ದಾರೆ. ಎಕ್ಸ್ಕ್ಯೂಸ್, ಯಾಕಂದರೆ ನನ್ನ ಸೇಫ್ಟಿ ನಾನು ನೋಡ್ಕೊಬೇಕಲ್ಲ. ನೆಕ್ಸ್ಟ್ ಅವ್ರೇನು ಕೊಡ್ತಾರೋ ನಾನು ಒಂಚೂರು ಎಕ್ಸ್ಕ್ಯೂಸ್ ಕೇಳ್ಬೋದಲ್ಲ. ಅವೆಲ್ಲ ಇಲ್ಲ, ನಿಂಗೆ ಮಾತ್ರ ಎಕ್ಸ್ಕ್ಯೂಸ್ ಕೊಡಲ್ಲ ಮತ್ತೆ. ಅದೇ ಬ್ರೋ, ಅಂದರೆ ನೀವು ಫುಲ್ ತಿನ್ಬೇಕಲ್ವಾ? ಆಯ್ತು, ಈಗ ನೀನು ಟೇಸ್ಟ್ ನೋಡಿದ್ದು ಹೆಂಗಿದೆ ಅಂತ. ಇಲ್ಲ ಬೈಲಿ ಮಗ, ನೀನು ಮಾಡಿ ಟೇಸ್ಟು ವೇಟ್ ಫುಡ್ ತಾನೆ. ಟೇಸ್ಟ್ ನೋಡು, ಈ ಸೈಡ್ ನೋಡು, ಆ ಸೈಡ್ ಬೇಡ. ಅಲ್ಲ ನಿಮಿಷ ಸೈಡ್ ಏನಲ್ಲ, ಆ ಸೈಡಲ್ಲಿ ಜ್ಯೂಸ್ ಇಲ್ಲ. ಅಯ್ಯಪ್ಪ ಬ್ರೋ ನಾನೇ ಅದು ಅಷ್ಟು ತಿನ್ನಲ್ಲ ಬ್ರೋ, ಅಟ್ಲೀಸ್ಟ್ ಕುಡ್ದಾನ ಕುಡಿಬೋದು. ಆಯ್ತು, ನೀನು ಆಮೇಲೆ ಕುಡಿ. ಒಂದು ಫಸ್ಟ್ ಅದನ್ನ ಬೈಟ್ ಮಾಡಪ್ಪ ಆ ಕಡೆ. ಆ ಬೈಟ್ ಮಾಡಿದಾಗ ನಿಂಗೆ ಬಾಯಲ್ಲಿ ಒಂದು ಟೇಸ್ಟ್ ಫೀಲ್ ಆಗುತ್ತೆ ಮಚ್ಚ. ಬೈಟ್ ಆಗ್ತಿದ್ದಂಗೆ ಕ್ರೇಜಿ ಆಗಿರುತ್ತೆ. ಫಸ್ಟ್ ಬೈಟ್ ಫಸ್ಟ್ ಟೇಸ್ಟ್ ವಾಸನೆ ಬಂತು. ಮಾತಾಡು, ಯಾಕೋ ಈ ಕಡೆಯಿಂದ ಚೆನ್ನಾಗಿತ್ತು ಆ್ಯಂಗಲ್ಲು, ಆ ಕಡೆ ಕ್ಯಾಮ್ರಾ ಹೋಗ್ತಂತ ಈ ಕಡೆ. ಹೆಂಗೈತೆ ಟೇಸ್ಟ್? ಹೆಂಗೈತೆ ನೀವು ಹೇಳ್ದಂಗೆ ಜ್ಯೂಸ್ ಅದು ಒಂಥರ ಸಪ್ರೇಟಾಗಿ ಕುಡಿದ್ರೆ ಚೆನ್ನಾಗಿರುತ್ತಲ್ವಾ. ಇದ್ರ ಜೊತೆಗೆ ಅದೊಂಥರ ಸ್ಟಿಂಗಿನೆಸ್, ಅದು ಕೊಳ್ತೋಗಿರೋ ಥರ ಕೊಳ್ತುತ್ತೆ. ಆಮೇಲೆ ಆ ತರಕಾರಿಗೂ ಅದಕ್ಕೂ ನಾಟ್ ಗುಡ್. ಅವ್ರು ಯಾರು ವ್ಲಾಗಲ್ಲ ಅಂದರೆ ನಿಮ್ಗೆ ಮೆಸೇಜ್ ಹಾಕಿರೋದು ವೇರ್ಡ್ ಫುಡ್ ಚಾಲೆಂಜ್ ಮಾಡೋಣ. ಅಲ್ಲ, ಅವ್ರು ಕರ್ಕೊಂಡು ತಿನ್ಸ್ಬೇಕು ಇದನ್ನ ಸೀರಿಯಸ್ ಆಗಿ. ಸರಿ, ಇವಾಗ ಯಾರೇ ಮೇಡಮ್ ನೀವು ವಿಯರ್ಡ್ ಫುಡ್ ಚಾಲೆಂಜ್ ಮಾಡಿ ಅಂದವರು? ಅಯ್ಯಪ್ಪ ಹೆಂಗಿದೆ ನೋಡ್ರಿ, ಅಷ್ಟು ವಿಯರ್ಡಾಗಿ ಕೊಟ್ಟ ನೀನು. ಯಪ್ಪ ಸೀರಿಯಸ್ ಆಗಿ ತಿನ್ನೋಕ್ಕಾಗಲಿಲ್ಲ, ಬಟ್ ಒಂದು ಬೈಟ್ ಅಂತೂ ತಿಂದಿದ್ದೀನಪ್ಪ. ಚಾಲೆಂಜ್ ಕಂಪ್ಲೀಟ್. ನೋಡಿ ಡಾರ್ಲಿಂಗ್ಸ್, ಇವಾಗ ನಂದು ಮುಗೀತು. ಏನು ಅಂತ ಅಷ್ಟೊಂದು ವರ್ಸ್ಟ್ ಅಂತ ಏನಿಲ್ಲ, ಬಟ್ ವರ್ಸ್ಟಾಗೇ ಇತ್ತು. ತುಂಬ ವರ್ಸ್ಟ್ ಅನ್ನೋ ಥರ ಇಲ್ಲ. ಇವಾಗ ನಾನು ಕೊಡ್ತೀನಿ ನೋಡಿ ಚಾಲೆಂಜು. ಸುಮ್ಮನೆ ಹೇಳ್ತೀನಿ ಕೇಳ್ಕೊಳ್ಳಿ. ಒಂದು ಮಸಾಲೆ ತೊಗೊಳ್ಳೋಣ, ಅದಕ್ಕೆ ಕಾಫಿ ಮಿಕ್ಸ್ ಮಾಡೋಣ. ಮಸಾಲೆ, ಕಾಫಿ ಮತ್ತು ಇನ್ನೊಂದು ಐಟಮ್, ವರ್ಸ್ಟ್ ಐಟಮ್ ನೆನಪಾಗ್ತಾಯಿಲ್ಲ ನನಗೆ. ಹೋಗೋಣೇನಪ್ಪ? ರೆಡಿನಾ? ಅಲ್ಲ ಪಕ್ಕ ರೆಡಿ ಆಗುತ್ತೆ. ಅಲ್ಲ ಚಾಲೆಂಜ್ ನಿಮಗೆ ತಾನೇ ಇದ್ದಿದ್ದು. ನಂದು ಮುಗಿತಲ್ಲ, ಇವಾಗ ನಿಂದು ಬಪ್ಪ. ಅಲ್ಲ ನನಗೂ ಅನುಭವಿಸಿ ಅದನ್ನು. ಬಾ. ಅಲ್ಲ, ಸುಮ್ಮನೆ ಟೇಸ್ಟ್ ನೋಡಿದೆ ಹೆಂಗಿತ್ತು ಅಂತ. ಅದು ನಿನ್ನ ಆಫರ್ ಅಪ್ಪ, ನಾನು ಆಫರ್ ಮಾಡಿದ್ದು ನಿನಗೆ. ನಮ್ಮದು ನೀನು ಕೊಟ್ಟಿದ್ದು ಟೇಸ್ಟ್ ಹೆಂಗಿತ್ತು ಅಂತ. ಇವಾಗ ನಾನು ನಿನ್ನ ಕೊಡೋದು ನೀನು ಟೇಸ್ಟ್ ಮಾಡಿ ಅಂತ ನನಗೆ ಹೇಳಂಗಿಲ್ಲ. ಅದು ನನ್ನ ಪರ್ಸ್ನಲ್ ಒಪಿನಿಯನ್. ನೀನು ಸುಮ್ಮನೆ ನೀನು ತೊಗೊಂಡೆ ಅಷ್ಟೇ, ಅದು ನಮಗೆಲ್ಲ ಗೊತ್ತಿಲ್ಲ ಅಲ್ವಾ ಡಾರ್ಲಿಂಗ್ಸ್? ಹಾಂ ಸರಿ, ತಗೋಪ್ಪ ಓಣ. ಅಲ್ಲ, ಅವ್ರು ಕೊಟ್ಟಿದ್ದು ನಾನು ಟೇಸ್ಟ್ ಮಾಡ್ಬೇಕಂತೆ, ನಾನು ಕೊಡೋದು ಅವ್ರು ಟೇಸ್ಟ್ ಮಾಡಲ್ಲಂತೆ. ಯಾವ ನ್ಯಾಯ? ನೀನು ಮಾಡಲ್ಲ ಅನ್ಬೇಕಿತ್ತು, ಅದು ನನ್ನ ಚಾಲೆಂಜ್ ಅಂತ. ನಾನು ಖಂಡಿಸ್ತೀನಿ ಇದನ್ನು. ಖಂಡಿಸ್ಕೋ, ಬಟ್ ತಿನ್ನೀಗ ನಾನು ಕೊಡೋದು. ಅಲ್ಲ ಬ್ರೋ, ನಿಮಗೊಂದು ನ್ಯಾಯ, ನನಗೊಂದು ಹತ್ತೋ ನೀನು. ಆಯ್ತು ಗೈಸ್, ನೋಡೋಣ ಫುಡ್ ಚಾಲೆಂಜ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಸಿಗೋಣ, ಬೈ.
ಇಲ್ಲೇನಕ್ಕೆ? ಕಾಫಿ ಯಾರಿಗೆ? ನಿನ್ಗೆ ನಾನು ಕಾಫಿ ಕುಡಿಯಲ್ಲ. ಕುಡಿತೆ ಇವಾಗ. ಈಗ ನಿಂಗೆ ಡೈರೆಕ್ಟ್ ಕಾಫಿ ಕುಡಿಸ್ತಾರೆ. ಇದೊಂದು ಸ್ಪೆಷಲ್ ಚಾಟ್ ನಾನು ನಿನ್ಗೋಸ್ಕರ ಮಾಡ್ತಾ ಇದ್ದೀನಿ. ಅದ್ರಲ್ಲಿ 3 ಐಟಮ್ ತಾನೆ, ಕಾಫಿ ಒಂದು ಐಟಮ್. ಹಾಂ ಸರಿ, ನಾ ಇನ್ನು 2 ಐಟಮ್ ವೇಟ್ ಮಾಡೋ. ನಾನು ತಲೆ ಯೋಚನೆ ಮಾಡ್ತಾ ಇದ್ದೀನಿ 2 ಐಟಮ್ ಯಾವ್ದು ಹಾಕೋದು ಅಂತ. ನನಗೆ ಅದೇ ಅಲ್ಲ ಒಂದು ಮೂವಿಯಲ್ಲಿ ಕಿಶೋರ್ ಅವ್ರು ಮಾಡ್ತಾರಲ್ಲ, ಮುದ್ದೆ ಜೊತೆ ಕಾಫಿ ಹಾಕೊಂಡ್ಬಿಟ್ಟು. ಮುದ್ದೆಗಿದೆಯಲ್ಲ, ಇಲ್ಲ ಮುದ್ದೆ ಎಲ್ಲ ಇಲ್ಲ ಡಾರ್ಲಿಂಗ್. ಮತ್ತೆ ಮುದ್ದೆಗೆಲ್ಲ ಈಗ ಹೋಗಿ ಉಡ್ಕೊಳಕ್ಕಾಗಲ್ಲ. ನಾನೇ ಒಂದು ಚಾಟ್ ಮಾಡ್ತಾ ಇದ್ದೀನಿ. ಇನ್ನು 2 ಐಟಮ್ ಒಳಿ ಇನ್ನ ಅದೇನಂತಾರೆ, ಇನ್ನ 2 ಐಟಮ್ ನಂಗೆ ನೆನಪಾಗ್ತಾ ಇಲ್ಲ. 2 ಐಟಮ್ ನಾನು ನೆನ್ಪು ಮಾಡ್ಕೊಳ್ಳೋಣ. ಕಾಫಿ ರೆಡಿ ಡಾರ್ಲಿಂಗ್ಸ್, ಕಾಫಿ ರೆಡಿ. ಇವಾಗ ನಂದಿನಿ ಪಾರ್ಲರ್ಗೆ ಹೋಗೋಣ. ಸೊ ಡಾರ್ಲಿಂಗ್ಸ್, ಇವಾಗ ಕಾಫಿ, ಅದ್ರ ಜೊತೆಗೆ ಮ್ಯಾಂಗೋ ಲಸ್ಸಿ, ಸ್ಟ್ರಾಬೆರಿ ಲಸ್ಸಿ ಇದೆ, ಮ್ಯಾಂಗೋ ಲಸ್ಸಿ ಇದೆ. ಯಾವ ಲಸ್ಸಿ ಬೇಕು? ಮಜ್ಜಿಗೆ ಚೆನ್ನಾಗಿರೋದು ಬ್ರೋ. ಬೇಡ ಬೇಡ, ಲಸ್ಸಿಯಲ್ಲಿ ಹೇಳು. ಮ್ಯಾಂಗೋ ಲಸ್ಸಿ, ಸ್ಟ್ರಾಬೆರಿ ಲಸ್ಸಿ. 2 ಬೇಡ, ಸ್ಟ್ರಾಬೆರಿ ಲಸ್ಸಿ ತಗೊಳ್ಳೋಣ. ಓಕೆ ಡಾರ್ಲಿಂಗ್ಸ್, ಇವಾಗ ಸ್ಟ್ರಾಬೆರಿ ಲಸ್ಸಿ, ಕಾಫಿ ಮತ್ತು ಪಾನಿಪುರಿ. ಎಂಥ ಕಾಂಬಿನೇಷನ್! ಬ್ರೋ ಇಲ್ಲಿ ಬರ್ದವ್ರು ಬ್ರೋ ಏನಂತ? ಕಾಫಿ ಜೊತೆ ಮಿಕ್ಸ್ ಮಾಡಿಬಿಡಿ ಅಂತ. ಯಾವುದಕ್ಕೆ ಆ್ಯಡ್ ಮಾಡಿಬಿಡಿ ಅಂತ. ಹಂಗಾರೆ ಪಕ್ಕ ಆ್ಯಡ್ ಮಾಡೋಣ. ಹಂಗಾರೆ ಮಾಡಲೇಬೇಕು. ಈಗ ನೋಡಿ ಡಾರ್ಲಿಂಗ್ಸ್, ಮಜಾ. ಅಣ್ಣ ಒಂದು ಪ್ಲೇಟ್ ಪಾನಿಪುರಿ ಕೊಡಿ. ಇಲ್ಲ ರೆಡಿ ಕೊಡಿ. ರೆಡಿನೇನಾ? ಒಂದೊಂದೇ ತಿನ್ಬಿಡೋಣ. ಇಲ್ಲ ಇಲ್ಲ, ಈಗ ನೀವು ಒಂದೊಂದೇ ತಿನ್ನೋದು ಅಂಕಲ್ ನೋಡಿದ್ರೆ ಇನ್ನೊಂದ್ಸತಿ ಅವ್ರು ಪಾನಿಪುರಿನೇ ರೆಡಿ ಕೊಡ್ಬಿಡಿ. ರೆಡಿ ಕೊಡಿ ಅಣ್ಣ. ಇಲ್ಲ ಇಲ್ಲ ಬೇಡ ಅಣ್ಣ, ರೆಡಿ ಕೊಡಿ ಅಣ್ಣ. ಪಾನಿಪುರಿ ಬೇಕಾ ಮಸಾಲೆ ಬೇಕಾ ಈಗಲೇ ಡಿಸೈಡ್ ಮಾಡು. ಇಲ್ಲ ದಹಿಗೆ ಮಿಕ್ಸ್ ಮಾಡ್ಕೊಬಿಟ್ರೆ? ದಹಿ ಪುರಿಗೆ ಹಾಂ. ಅಲ್ಲ, ನನಗೆ ಸಪ್ರೇಟಾಗಿ ಏನು ಕೊಡ್ಸಿದ್ರು ಓಕೆ. ದಹಿ ಪುರಿ ಸಪ್ರೇಟಾಗಿ ಏನು ಕೊಡ್ಸಿದ್ರು ಓಕೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಸಪ್ರೇಟಾಗಿ ಕೊಡ್ಸಲ್ಲ ಇವಾಗ ನಿಮಗೆ. ಇಲ್ಲ ಬರೀ ಹಂಗೆ ಇಡಿ ಅಣ್ಣ. ಕೊಡಿ ಇಡಿ ಸರ್. ಪಾಪ ಬಾ ಮಗು, ರೆಡಿ ಆಗ್ತಾ ಇದೆ ನಿನಗೆ. ಬಾ ಬಾ ಬಾ, ಐತೆ ಬಾ. ಅಲ್ಲ ಬ್ರೋ, ನನಗೆ ಹೊಲ್ಸು, ನನಗೆ ಅಷ್ಟು ಹೊಲ್ಸ್ತು ತಿನ್ಸ್ತೇ ಇಲ್ಲ. ಯಾವ್ದೋ ಮನೆ ಬ್ರೋ, ಹೊರಗಡೆಯಿಂದ ಹೊರಗಿಡ್ದಾರ ಅವರು. ಯಾವ್ರೆ ಕುಡಿತಾರೆ ಬಾ. ಡಾರ್ಲಿಂಗ್ಸ್ ರೆಡಿ ಇದೆ. ಈಗ ಇಲ್ಲಿರುವ ಪಾನಿಯನ್ನು ನಾವು ಕುಡಿದು ಬಿಡೋಣ. ಇದನ್ನ ಎಸಿಬೇಕಾ? ಬೇಡ, 1 ನಿಮಿಷ ಇದು ತೋರಿಸ್ತೀನಿ. ಈಗ ಕಾಫಿನ ಓಪನ್ ಮಾಡಿ ಅದಕ್ಕೆ ಹಾಕೋಣ. ಈಗ ಈ ಕಾಫಿನ ಫಸ್ಟ್ ನಾವು ಏನು ಮಾಡೋಣ ಅಂದರೆ, ಪಾನಿ ಜಾಗಕ್ಕೆ ಕಾಫಿನ ಹಾಕೊಳ್ಳೋಣ. ಟನ್ 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 ಟನ್. ಇವಾಗ ಇನ್ನೊಂದು ಗ್ಲಾಸ್ಗೆ ಗಟ ಕುಡ್ಕೊಂಡ್ಬಿಡಿ. ಸ್ಟ್ರಾಬೆರಿ ಲಸ್ಸಿನ ಹಾಕೋಣ. ನೀವೇ ಗಟ ಕುಡ್ಕೊ. ಅದೇನು ಸ್ಟ್ರಾಬೆರಿ ಹಿಂಗೈತೆ ನೋಡಿ ಡಾರ್ಲಿಂಗ್ಸ್, ಫಸ್ಟ್ ಇವಾಗ ಹಾಕ್ತಾ ಇದ್ದೀನಿ ಸ್ಟ್ರಾಬೆರಿ ಲಸ್ಸಿ. ಮಸಾಲೆ ಹಾಕಿ ಬ್ರೋ, ನಿಜವಾಗ್ಲೂ ಮಸಾಲೆ ಇಲ್ಲ ತಿನ್ನಕ್ಕಾಗಲ್ಲ. ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಕಾಫಿ. ಅಯ್ಯೋ ನೀವೊಬ್ರು ಪಾಪಿ. ಇವಾಗ ಅದ್ರ ಜೊತೆಗೆ ಒಂಚೂರು ಮಸಾಲ ತೊಳಪ್ಪ. ಅಲ್ಲ ಅಷ್ಟೇ ಇಷ್ಟ. ತಿನ್ನು. ಅಲ್ಲ 1 ನಿಮಿಷ. ಆ ಕಾಫಿ ಆ ಟೇಸ್ಟ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ಅನ್ಸುತ್ತೆ. ತಿನ್ನು ಬೇಗ. ನಮ್ಗೆ ಚಾಲೆಂಜ್ ಕೊಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ತಿನ್ಬೇಕು ಫಸ್ಟ್ನೇ ತಿನ್ನು, ಆದ್ಮೇಲೆ ಬೇಕಾದ್ರೆ ಡಿಸ್ಕೌಂಟ್ ಕೊಡ್ತೀನಿ. ಇಲ್ಲ ತಿನ್ಬೇಕು ಅಷ್ಟೇ. ಮೊದಲನೇದಕ್ಕೆ ಡಿಸ್ಕೌಂಟ್ ಇದೆ ನಿಂಗೆ? ಇಲ್ಲ, ಮೊದಲನೇದಕ್ಕೆ ಡಿಸ್ಕೌಂಟ್ ಇಲ್ಲ ಬ್ರೋ. ಯಾಕೋ ಜೋಲು ಬಿಸಿ ತಣ್ಣ ಇನ್ನೊಂದು ಸ್ವಲ್ಪ ಮಸಾಲೆ ಕುಡಿತೀನಿ ಬಿಡಿ ಬ್ರೋ. ಇರೋ ನನಗೆ ಕಾಫಿ ಕುಡಿಯೋ, ಸ್ವಲ್ಪ ಕಾಫಿ ಕುಡಿಯೋ, ಸರಿ ಆಗುತ್ತೆ. ಕುಡಿ ಮಸಾಲೆ ಕುಡಿಬೇಕು, ಕಾಫಿ ಎಲ್ಲ. ಹೇಳಿ ಹೆಂಗಿತ್ತು ಕಾಂಬಿನೇಷನ್? ಚೆನ್ನಾಗಿತ್ತು. ಸೀರಿಯಸ್ ಆಗಿ ತಿನ್ನೋ ಥರ ಆಯ್ತಾ? ನಿಜ ಹೇಳು. ನಾನು ತಿನ್ಲಿ ಅಂತ ಏನಾರ ಡೌ ಮಾಡ್ತಾ ಇದ್ಯಾ? ತಿನ್ ನೋಡಿ. ಇಲ್ಲಪ್ಪ, ನಂಗೆ ಇಲ್ಲೇ ತೊಳಸ್ತಾ ಇದ್ದೆ ಆ ಕಾಫಿ ಆ ಮಸಾಲೆ. ನಿಜ ಹೇಳು, ಚೆನ್ನಾಗಿತ್ತಾ? ನಿಜವಾಗ್ಲು. ಹಂಗಾರೆ ಇನ್ನೊಂದು ಹಾಕ್ತೀನಿ. ಅಲ್ಲ ಚೆನ್ನಾಗಿಲ್ಲ ಹಿಡ್ಕೋ ಮಗು. ಹಂಗಲ್ಲ ಬ್ರೋ. ಈಗ ಇನ್ನ ವರ್ಸ್ಟ್ ಮಾಡೋಣ ಡಾರ್ಲಿಂಗ್ಸ್. ನಿಮಗೆ ಚೆನ್ನಾಗಿತ್ತು. ಇನ್ನೊಂದು ವರ್ಸ್ಟ್ ಮಾಡೋಣ. ಏನಂತಂದ್ರೆ, ಈ ಪಾನಿಪುರಿಗೆ ಬರೀ ಕಾಫಿ ಮತ್ತೆ ಲಸ್ಸಿ ಹಾಕೋಣ, ಮಸಾಲೆ ಬೇಡ ಬ್ರೋ. ಮಸಾಲೆ ಅದೇ ಕುಡಿಯೋಕ್ಕಾಗಲಿಲ್ಲ ಬ್ರೋ. ಚೇಂಜ್ ಮಾಡ್ತೀನಿ. ಇದು ಸಿ ಕಾಫಿ ಲಸ್ಸಿ ಕಾಫಿ ತೊಳಪ್ಪ. ಕಾಫಿ ಪುರಿ, ಪಾನಿಪುರಿ ಎಲ್ಲ ಇದು. ತಗೋ ಕಾಫಿ ಪುರಿ. ಇರು
ಇದು ದೇವ್ರಣ್ಣೆ ತಿನ್ನಕ್ಕಾಗಲ್ಲ. ಅವಲ್ಲ ಒಂಚೂರು ಮಸಾಲೆ ಇತ್ತು ಓಕೆ, ಇದು ದೇವ್ರಣ್ಣೆ ತಿನ್ನಕ್ಕಾಗಲ್ಲ. ನಾನು ನಾಳೆಯಿಂದ ಬರಲ್ಲ. ಅಪ್ಪ ಓಕೆ ಹಂಗಾರೆ. ಸೊ ಡಾರ್ಲಿಂಗ್ಸ್, ಈ ವ್ಲಾಗಿನ ವಿನ್ನರ್ ನಾನೇ. ಬಿಕಾಸ್ ಇವನು ಬೇಡ ತಿನ್ನೋಕ್ಕಾಗಲ್ಲ ಅಂತ ಉಗ್ದಿದ್ದಾನೆ. ನಾನು ಅವ್ನು ಕೊಟ್ಟು ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ, ತಿಂದಿದ್ದೀನಿ. ನೀನು ಸೋತಿದ್ದೆ ಕಣ. ಕಾಲು ಕಲಿದು ತಿನ್ಕೋತಾ ಇದೆಯಲ್ಲ ಯಾಕೋ? ಯಾರು ಫುಡ್ ಬಿಯರ್ಡು ಗಿಯರ್ಡು ಎಲ್ಲ ಕೆಡ್ಸ್ಕೊಂಬಿಡಿ. ನಾನು ಗೆದ್ದಾಯ್ತು. ನಮಗೆ ಅಲ್ಲಿ ಟೇಸ್ಟ್ ಮಾಡ್ತಿದ್ದು ನನಗೆ ಸೀರಿಯಸ್ ಆಗಿ ಅದು ಹೊಲ್ಸಾಗಿತ್ತು ನಾನು. ಇಟ್ಸ್ ಓಕೆ ಬಾ ಬ್ರೋ. ಇದು ಕಾಕಳಿ ಬ್ರೋ, ಕಳಿ ತಿನ್ನಿ ಬೇಗ. ಮಕ್ಕಳಿದ್ದಾರೆ. ಯಾಕೆ ಬ್ರೋ ನನಗೆ ತಿನ್ನು 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 ಅಂತಿದ್ರಲ್ಲ, ತಿನ್ನು ಅಂತಿದ್ರಲ್ಲ ಬ್ರೋ. ನಿಮಿಷ ಹಂಗೇರಿ. ಯಪ್ಪ ಹೊಲ್ಸು ಡಾರ್ಲಿಂಗ್. ಯಾರಿಗಾದ್ರೂ ಅಯ್ಯೋ ಅನಿಸ್ಬೇಕು ಅಂದರೆ ಪಾನಿಪುರಿಗೆ ಕಾಫಿ ಮತ್ತು ಸ್ಟ್ರಾಬೆರಿ ಲಸ್ಸಿ ಅಸಹ್ಯ. ಜಸ್ಟ್ ಬಾಯಿಗೆ ಇಟ್ಟಿದಷ್ಟೇ ಓಹ್ ಯಪ್ಪ, ಇನ್ನೂ ಹೊಟ್ಟೆ ಒಂದೇ ಸತಿ ಹೊಟ್ಟೆಲಿರೋದೆಲ್ಲ ಹಂಗೆ ಮೇಲಕ್ಕೆ ಬಂದು ಹೋದಂಗಾಯ್ತು. ಹೊಲ್ಸಾಗಿದೆ, ಅಸಹ್ಯವಾಗಿದೆ. ಇನ್ನೂ ಏನು ಹೇಳ್ಬೋದು, ಆ ಥರ ಇದೆ. ಅದು ಹೆಂಗೆ ತಿನ್ನೋ ಮರೆ ಅವನು ಒಂದನ್ನ. ಯಪ್ಪ ಸೀರಿಯಸ್ ಆಗಿ ಆಗಲಿಲ್ಲ ಡಾರ್ಲಿಂಗ್ಸ್. ಬಟ್ ನಿಜವಾಗ್ಲೂ ವಿಯರ್ಡ್ ಅಂದರೆ ಇದೇ ಅರ್ಥ. ಕಾಫಿ ಲಸ್ಸಿ ಪಾನಿಪುರಿ ನಿಜವಾಗ್ಲೂ ಬೇಕಾದ್ರೆ ಟ್ರೈ ಮಾಡಿ. ಸ್ಟ್ರಾಬೆರಿ ಲಸ್ಸಿ ಜೊತೆನೇ ಟ್ರೈ ಮಾಡಿ. ಕಾಫಿ ಸ್ಟ್ರಾಬೆರಿ ಲಸ್ಸಿ ಮತ್ತು ಪಾನಿಪುರಿ ಎಕ್ ಪಾನಿಪುರಿ ನಮ್ಮ ಸೈಡ್ ಅಂತಾರಲ್ಲ ಕಾ ಪ್ಲಸ್ ಕಸ, ಆ ಥರ ಇದೆ. ಹೆಂಗಿತ್ತಪ್ಪ ವಿಯರ್ಡ್ ಫುಡ್ ಚಾಲೆಂಜು? ಹೆಸರು ತಕ್ಕಂಗೆ ವಿಯರ್ಡಾಗೆ ಇತ್ತು. ಸೊ ಡಾರ್ಲಿಂಗ್ಸ್, ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ದಂತಂದರೆ ಫಸ್ಟು ನಾವು ಹೋಗೋಣ, ಫಸ್ಟ್ ನಾವಿಬ್ಬರು ಒಂದೊಂದು ಚಾಲೆಂಜ್ ಕೊಟ್ಟು ನೆಕ್ಸ್ಟು ಪಬ್ಲಿಕ್ಕಿಗೆ ಒಂದು ಚಾಲೆಂಜ್ ಕೊಡೋಣ. ನಮ್ಮಿಂದ ಒಂದು ವಿಯರ್ಡ್ ಕಾಂಬೋದಲ್ಲಿ ಒಂದು ಕಾಂಬಿನೇಷನ್ನ ಮಾಡಿ ನಿಮಗೆ ಒಂದು ಫುಡ್ನ ಕೊಡ್ತೀವಿ, ಅದನ್ನು ತಿಂತೀರಾ ಅನ್ನೋ ಥರ ಅಂದ್ಕೊಂಡು ಹೋಗಿದ್ದು. ಬಟ್ ಸೆಕೆಂಡ್ ಆ ಪಾನಿಪುರಿದು ತಿಂದ್ವಿ ನೋಡಿ, ನಂಗೆ ಸುಮ್ಮನೆ ಜಸ್ಟ್ ತಿನ್ನಲೇ ಇಲ್ಲ, ಬಾಯಲ್ಲಿಟ್ಟು ಬೈಟ್ ಮಾಡೋಣ ಅಂತ ಹೋಗ್ತಾಯಿದ್ದೆ ಅಷ್ಟೇ. ಹೊಟ್ಟೆ ಒಳಗಡೆ ಇರೋದೆಲ್ಲ ತೊಳ್ಸಂಗೆ ಆಗೋಯ್ತು ಡಾರ್ಲಿಂಗ್ಸ್. ಲಿಟ್ರಲಿ ಅದನ್ನ ಒಂದು ಚೂರು ಉಗ್ಲೂ ಕೂಡ ಮುಂದೆ ಹೋಗಿ ತುಬುಕ್ ಅಂತ ಉಗ್ದೆ. ಆದರೂ ಇವಾಗಲೂ ಕೂಡ ಹೊಟ್ಟೆ ಕಟ 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 ಅಂತ ತೊಳಿಸ್ತಾ ಇದೆ. ಫಸ್ಟ್ ಕಾಂಬಿನೇಷನ್, ಅದಕ್ಕೆ ಯಾಕೋ ಮೂಡೇ ಆಫ್ ಆಗೋಯ್ತು. ಇಷ್ಟೊಂದು ಸೆನ್ಸಿಟಿವ್ ಹೊಟ್ಟೆ ಅಂತ ಗೊತ್ತಿಲ್ಲ, ಬಟ್ ಇನ್ನೂ ತೊಳಿಸ್ತಾ ಇದೆ ತಗ ಅಂತ. ಲೈಕ್ ನಮಗೆ ಅನ್ನಿಸ್ತು, ನಮಗೆ ಹಿಂಗೆ ಆಗ್ತಿದ್ರೆ ಮತ್ತು ಪಬ್ಲಿಕ್ಕಿಗೆ ಕೊಟ್ಟು ಅವ್ರು ಆಮೇಲೆ ಬೈಕೊಂಡು ಯಾಕೆ ಬೇಕು ಅವ್ರ ಅಪ್ಪ ಅಮ್ಮ ನೋಡಿಡಿ. ಅಯ್ಯಪ್ಪ ಟಾಸ್ಕ್ ಏನಕ್ಕೆ ಬೇಡ. ನಿಜವಾಗ್ಲೂ ವಿಯರ್ಡ್ ಫುಡ್ ಚಾಲೆಂಜ್ ನೀವು ಮಾಡ್ಕೊಳ್ಳಿ, ಬಟ್ ಬೇರೆಯವ್ರಿಗೆ ಮಾಡಿಸೋದು ಅಥವಾ ಪಬ್ಲಿಕ್ಕಿಗೆ ಅದು ಯಾಕೋ ನನಗೂ ಕೂಡ ಸರಿ ಅನಿಸ್ಲಿಲ್ಲ. ಸೊ ವಾಪಸ್ ಬಂದುಬಿಟ್ವಿ. ನಿಜವಾಗ್ಲೂ ಹೊಟ್ಟೆ ನಿಜವಾಗ್ಲೂ ತೊಳಿಸ್ತಾ ಇದೆ ಡಾರ್ಲಿಂಗ್ಸ್. ಆ ಪಾನಿಪುರಿ ಎಫೆಕ್ಟಾ ಇಲ್ಲ ಈ ಗ್ರೇಪು, ಆ ಜ್ಯೂಸು, ಆ ಪಪ್ಸು, ಆ ಕೇಕು, ಆ ಕ್ರೀಮು, ಆ ಎಫೆಕ್ಟಾಗಿ ಗೊತ್ತಿಲ್ಲ. ಸೀರಿಯಸ್ಲಿ ವರ್ಸ್ಟ್ ಕಾಂಬೋ ಅಂದರೆ ಕಾಫಿ ಪಾನಿಪುರಿ ಮತ್ತು ಸ್ಟ್ರಾಬೆರಿ ಲಸ್ಸಿ. ಅದನ್ನು ಟ್ರೈ ಮಾಡಿ ಸೀರಿಯಸ್ ಆಗಿ ಜಸ್ಟ್ ಬಾಯಿಲಿಟ್ಟು ನೀವು ಒಗೆಯೋದು ಇಲ್ಲ, 2 ಬೈಟ್ಸ್ ಒಗೆಯಲ್ಲ, ಹಂಗೆ ಕಕ್ಬಿಡ್ತೀರಾ. ನಿಜವಾಗ್ಲೂ ಅಸಹ್ಯವಾಗಿದೆ ಅದು. ಮತ್ತು ಯಾರಾದರೂ ಹೇಳ್ಗಿದ್ದೀರ ಹಂಗೆ ನುಂಗ್ಬಿಡ್ಬೇಕಾಯ್ತಲ್ಲ ಬ್ರೋ ಅಂತ. ನುಂಗ್ಬಿಡೋಣ, ಹಂಗೆ ಹೊಟ್ಟೆಲಿರೋದೆಲ್ಲ ಬಂದ್ಬಿಡೋದು ಆಚೆ. ಓಕೆ ಡಾರ್ಲಿಂಗ್ಸ್, ನೀವು ಹೇಳಿದ್ದು ಚಾಲೆಂಜು ವಿಯರ್ಡ್ ಫುಡ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು. ನೆಕ್ಸ್ಟ್ ಯಾವ್ದಾದ್ರು ವ್ಲಾಗ್ ಮಾಡ್ಬೇಕಂತಿದ್ರೆ ಕಮೆಂಟ್ ಮಾಡಿ, ವಿಲ್ ಡೂ ಇಟ್. ಬಾಯ್.